ನಮಗೆ ತುಂಬ ಹುಷಾರಿರಲಿಲ್ಲ ಸರ್, ಜಾಸ್ತಿ ತುಂಬಾ. ಅಂದರೆ ಈ ತಾಯಿಗೆ ಬಂದೋದಾಗಿಂದ ಮೇಲ್ ಸ್ವಲ್ಪ ಕಾಲೆಲ್ಲ ತುಂಬ ನೋವು, ನಿದ್ದೆ ಬರ್ತಿರ್ಲಿಲ್ಲ, ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ಓಡಾಡೋಕ್ಕೆ ಆಗ್ತಿರಲಿಲ್ಲ, ಫುಲ್ಲು ಪೇಯ್ನ್ ಜಾಸ್ತಿ. ಈ ತಾಯಿಗೆ ಇಲ್ಲಿ ಬಂದೋದಾಗಿಂದ ಚೆನ್ನಾಗಿ ನಮ್ಗೆ ಒಳ್ಳೇದಾಗಿ ಸಹ ಇಂಪ್ರೂವ್ ಆಗಿದ್ವಿ, ಪರವಾಗಿಲ್ಲ ಸರ್, ನಮ್ಗೆ ಚೆನ್ನಾಗಿ ಒಳ್ಳೇದಾಗಿದೆ. ಮನೆಯಲ್ಲೆಲ್ಲ ಚೆನ್ನಾಗಿ ಶಾಂತಿ ನೆಮ್ಮದಿ ಕೊಡ್ತಾ ಇದ್ದೀವಿ. ತಾಯಿ ತುಂಬ ಪ್ರಾಬ್ಲಮ್ ಆಗಿತ್ತು, ಅಂದರೆ ಯಾರು ಏನೋ ಕೈ ಕೊಟ್ಬಿಟ್ಟು ತುಂಬ ಕಷ್ಟ ಅನುಭವಿಸಿದೆ. ಇಲ್ಲ ಬಂದ ಮೇಲೆ ನನಗೆಲ್ಲ ಸರೋಯಿತು. ಅಮ್ಮನ ಏನು ತಿಳ್ಕೊಂಡ್ರೆ ಅದಾಗುತ್ತೆ, ನಾವು ಏನು ನೆನೆಸ್ಕೊಂಡ್ರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಈಡೇರುತ್ತೆ. ನಾನು ಮನೆ ಒಂದು ಸೇಲ್ ಮಾಡಕ್ಕೆ ಇಟ್ಟಿದ್ದೆ, ತುಂಬಾ ತೊಂದರೆ ಇತ್ತು. ಅಯ್ಯಮ್ಮ ನಡ್ಸ್ಕೊಟ್ಟು ನನ್ನ ಕೆಲಸ ಆಗಿದೆ. ನನ್ನ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಮತ್ತೆ ಈಗ ಅಯ್ಯಮ್ಮ ಕೆಲಸ ನನ್ನ ಮಗನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ಪ್ರತಿ ಅಮಾವಾಸ್ಯ ದಿನಗಳಲ್ಲಿ ಉಚಿತವಾಗಿ ಸಾವಿರಾರು ಭಕ್ತರಿಗೆ ತಡೆಬಡಿಯುವ ಮುಖಾಂತರ ದೃಷ್ಟಿದೋಷ, ಮಾಟ ಮಂತ್ರ ನಿವಾರಣೆ, ಕೋರ್ಟ್ ಕಚೇರಿ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವುದು, ಕಂಕಣ ಭಾಗ್ಯ, ಮಕ್ಕಳ ಭಾಗ್ಯ, ಹಣಕಾಸಿನ ಸಮಸ್ಯೆ ನಿವಾರಣೆ, ಉದ್ಯೋಗ ಸಮಸ್ಯೆ ನಿವಾರಣೆ, ಗಂಡ ಹೆಂಡತಿಯ ಮನಸ್ತಾಪ, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಭಕ್ತರಲ್ಲಿ ಇರುವಂತಹ ಸಾವಿರಾರು ಕಷ್ಟಗಳನ್ನು ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ. ನಮ್ಮದು ಗೌರಿಬಿದಲೂರು ಸರ್. ನಮ್ಮವ್ರು ಮಾಸ್ಟ್ರು ಕೆಲಸಕ್ಕೆ ಹೋಗ್ತಾರೆ, ನಾವು ಟೌನಲ್ಲೇ ಇದ್ದೀವಿ. ಮನೆ ಅಡುಗೆ ಕೆಲಸ ಮಾಡ್ಕೊಂಡಿದ್ವಿ. ನಮಗೆ ತುಂಬ ಹುಷಾರಿರಲಿಲ್ಲ ಸರ್, ಜಾಸ್ತಿ ತುಂಬಾ. ಅಂದರೆ ಈ ತಾಯಿಗೆ ಬಂದೋದಾಗಿಂದ ಮೇಲ್ ಸಹ ಸ್ವಲ್ಪ ಕಾಲೆಲ್ಲ ತುಂಬ ನೋವು, ನಿದ್ದೆ ಬರ್ತಿರ್ಲಿಲ್ಲ, ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ಓಡಾಡೋಕ್ಕೆ ಆಗ್ತಿರಲಿಲ್ಲ, ಫುಲ್ಲು ಪೇಯ್ನ್ ಜಾಸ್ತಿ. ಈ ತಾಯಿಗೆ ಇಲ್ಲಿ ಬಂದೋದಾಗಿಂದ ಚೆನ್ನಾಗಿ ನಮ್ಗೆ ಒಳ್ಳೇದಾಗಿ ಸಹ ಇಂಪ್ರೂವ್ ಆಗಿದ್ದೀವಿ, ಪರವಾಗಿಲ್ಲ ಸರ್, ನಮ್ಗೆ ಚೆನ್ನಾಗಿ ಒಳ್ಳೇದಾಗಿದೆ. ಮನೆಯಲ್ಲೆಲ್ಲ ಚೆನ್ನಾಗಿ ಶಾಂತಿ ನೆಮ್ಮದಿ ಕೊಡ್ತಾ ಇದ್ದೀವಿ. ತಾಯಿ ನಮಗೆ ಒಂದು 2 ವರ್ಷದಿಂದ ಸಹ 2 ವರ್ಷ 3 ವರ್ಷದಿಂದನೇ ಇಲ್ಲಿಗೆ ಬಂದಾಗಿಂದ ಈ ತಾಯಿ ರಕ್ಷಣೆಯಿಂದ ಮೇಲೆ ಸಹ ನಮ್ಗೆ ಚೆನ್ನಾಗಿ ನೋವುಗಳೆಲ್ಲ ಕಡಿಮೆ ಆಗ್ತಾಯಿದೆ. ಪರವಾಗಿಲ್ಲ ಸರ್, ನಮಗೆಲ್ಲ ಒಳ್ಳೇದಾಗಿದೆ ಸರ್, ಪರವಾಗಿಲ್ಲ, ಚೆನ್ನಾಗಿ ಎಲ್ಲ ಇಲ್ಲೆಲ್ಲ ಚೆನ್ನಾಗಿ ನಡೀತಿದೆ ಸರ್. ನಮಗೆಲ್ಲ ತುಂಬ ಖುಷಿ, ಇಲ್ಲಿ ತಾಯಿಗೆ ಚೆನ್ನಾಗಿ ಒಳ್ಳೇದಾಗಿದ್ದಕ್ಕೆ ಎಲ್ಲ ಇಷ್ಟು ಚೆನ್ನಾಗಿ ಬರ್ತಾರೆ ಜನ, ತುಂಬ ಚೆನ್ನಾಗಿ ನಡೀತೈತೆ ಸರ್. ಎಲ್ಲರಿಗೂ ಒಳ್ಳೇದಾಗುತ್ತೆ, ಬಂದವ್ರಿಗೆಲ್ಲರಿಗೂ ತಾಯಿ ಚೆನ್ನಾಗಿ ಕಾಪಾಡ್ತೈತೆ, ಒಳ್ಳೇದಾಗಿದೆ ಸರ್, ನಮ್ಗೆ ಸಮಾಧಾನ ಸರ್. ನಾವು ಒಂದು 20 ವರ್ಷದಿಂದ ಇಲ್ಲಿ ನಾವು ಬರ್ತಾ ಇದ್ದೀರಿ. ನಾವು 82, 83ರಲ್ಲಿ ಇಲ್ಲಿ ಬಂದಿದ್ರಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ, ಕಾಳಿಕಾ ದೇವಸ್ಥಾನಕ್ಕೆ. ನಮಗೆ ಒಂದು 87, 88ರಲ್ಲಿ ನಂಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಅಂದರೆ ಯಾರೋ ಏನೋ ಕೈ ಕೊಟ್ಬಿಟ್ಟು ನಾನು ತುಂಬ ಕಷ್ಟ ಅನುಭವಿಸಿದೆ. ಲಾಸ್ಟಿಗೆ ಇಲ್ಲಿ ಬಂದು ಸ್ವಾಮಿಗಳು ಫೋನ್ ಮಾಡಿದ್ದಕ್ಕೆ ಇಲ್ಲಿ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಲ್ಲಿ ಬಂದ ಮೇಲೆ ನನಗೆಲ್ಲ ಸರೋಯಿತು. ಅಮ್ಮನ ಏನು ತಿಳ್ಕೊಂಡ್ರೆ ಅದಾಗುತ್ತೆ, ನಾವು ಏನು ನೆನೆಸ್ಕೊಂಡ್ರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಈಡೇರುತ್ತೆ. ಜೊತೆಗೆ ₹1 ಕಾಸಿಗೆ ಹೇಳಲ್ಲ ಇಲ್ಲಿ, ಏನಕ್ಕೆ ಆಗಲಿ, ತಡೆ ಹೊಡೆಯೋಕ್ಕಾಗಲಿ, ಮತ್ತು ಪೂಜೆ ಉಂಡಿ ಕಾಸು ಏನಾನ ಅವ್ರ ಭಕ್ತಿ ಅವ್ರು ಹಾಕ್ಬೋದು. ಈ ಅಮ್ಮನಿಂದ ನಮಗಂತೂ ತುಂಬ ಒಳ್ಳೆಯದಾಗೈತೆ. ಏನಾನ ಕೆಟ್ಟದ್ದು ಏನಾನ ಆಗಂಗಿದ್ರೆ ಅಮ್ಮನ ನೆನೆಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಕಾಳಿಕಾ ದೇವಿಗೆ ನಮಸ್ಕಾರ. ನಮ್ಮ ಅಣ್ಣ ಸುಮಾರು ದಿವಸದಿಂದ ಬಾ ಅಂತ ಕರೆದಿರೋ ಬಂದಿರಲಿಲ್ಲ. ಇವತ್ತು ಬಂದಿದ್ದೀನಿ. ಇಲ್ಲಿ ಬಂದಮೇಲೆ ಸ್ವಾಮಿಗಳೇ ನಂಗೆ ತಡೆ ಹೊಡೆದಿದ್ದಾರೆ, ಪೂಜೆ ಮಾಡಿದ್ದಾರೆ. ಯಾವುದೇ ಥರದ್ದು ದಕ್ಷಿಣ ಅದು ಇದು ಏನೋ ಆ ಥರ ಯಾವುದೂ ಇಲ್ಲ. ಇಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ,
ಮುಂದಿನ ಕಾಲಕ್ಕೆ ಒಳ್ಳೆ ಫೇಮಸ್ ಆಗಿ ಕಾಳಿಕಾ ದೇವಿ ಇಡೀ ಕರ್ನಾಟಕದಲ್ಲಿ ಗೊತ್ತಾಗುತ್ತೆ ಈ ಅಮ್ಮ. ಈಗ ಇನ್ನೂ ಎಲ್ಲ ನಡೀತಾ ಇದೆ, ಇನ್ನು ಮುಂದಕ್ಕೆ ಜಾಸ್ತಿ ನಡೀತಿದೆ. ಆಗ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಉಚಿತವಾಗಿ ತಡೆ ಹೊಡಿತಾರೆ, ಯಾವುದೇ ಥರ ದನ ಕಾರಣ ಯಾವುದೂ ಇಲ್ಲ, ಫ್ರೀಯಾಗಿ ಎಲ್ಲರೂ ಫ್ರೀ, ಊಟ ಫ್ರೀ. ಎಲ್ಲ ಭಕ್ತಾದಿಗಳು ದಯಮಾಡಿ ಬನ್ನಿ. ತಾಯಿ ಕಾಳಿಕಾ ಚೌಡೇಶ್ವರಿ ಸನ್ನಿಧಾನಕ್ಕೆ ಸುಮಾರು 2 ವರ್ಷದಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ. ನಮ್ಮ ಹರಕೆಗಳು ಈಡೇರಿದ್ದಾವೆ. ಅದೇ ಥರ ಆ ತಾಯಿ ನಡ್ಸ್ಕೊಂಬರ್ತಾವಳೆ. ಇಲ್ಲಿ ಬರೋರು ಸುಮಾರು ಜನಕ್ಕೆ ಅದೇ ನಡೆದಿದೆ. ಆಗುವಾಗಿರೋದಕ್ಕೆ ಎಲ್ಲ ಜನ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಉಚಿತವಾಗಿ ಅವರು ಇಲ್ಲಿ ದೃಷ್ಟಿ ತೆಗಿತಾವ್ರೆ. ಅಮಾವಾಸ್ಯೆಗೆ ಎಲ್ಲೂ ಬೇರೆ ಕಡೆ ಈ ಥರ ಎಲ್ಲ ನಡೆಯೋದಿಲ್ಲ. ಭಾರಿ ಆ ತಾಯಿ ಶಕ್ತಿ ಇದೆ. ಆ ಶಕ್ತಿ ಬಲದಿಂದ ಇಲ್ಲಿ ಜನ ಪ್ರತಿ ಅಮಾವಾಸ್ಯೆಗೂ ಜಾಸ್ತಿ ಆಗ್ತಾನೆ ಇದ್ದಾರೆ. ಇನ್ನೂ ಆಗಬೇಕು. ಆ ತಾಯಿ ನಮ್ಮನ್ನು ಅದೇ ಥರ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಆ ಆಶೀರ್ವಾದ ಆಯಮ್ಮ ಸದಾ ನಮ್ಮ ಮೇಲೆ ಇರ್ತದೆ ಅಂತ ನಾವು ನಂಬಿಕೊಂಡೇ ಇದ್ದೀವಿ. ಆಯಮ್ಮ ನಮ್ಮನ್ನು ಅದೇ ಥರ ನಂಬಿಸಿ ನಮ್ಗೆ ಇದು ಮಾಡಿದ್ದಾಳೆ, ನಮ್ಮ ಕೆಲಸಗಳು ಮಾಡಿಕೊಟ್ಟಿದ್ದಾಳೆ. ಇನ್ನೂ ಕೆಲಸಗಳು ಆಗೋದಿದೆ. ಆಯಮ್ಮ ಮಾಡಿಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾಳೆ. ಆಯಮ್ಮ ನಡೆಸ್ಕೊಡ್ತಾಳೆ ಅಂತ ನಮಗೆ ನಂಬಿಕೆ ಇದೆ. ಸ್ವಾಮಿಗಳಂತೂ ಬೇರೆಯವ್ರ ಥರ ಅಲ್ಲ. ಅವರು ಒಂದೇ ₹1 ತೊಗೊಂಡಿರ ಇಲ್ಲಿ ಪ್ರತಿ ವರ್ಷ ಅಮಾವಾಸ್ಯೆಯಲ್ಲಿ ಅವರೇ ಖುದ್ದಾಗಿ ಕುಂತು ಪ್ರತಿಯೊಬ್ಬೊಬ್ಬರಿಗೆ ದೃಷ್ಟಿ ಹೊಡಿತಾರೆ. ದೃಷ್ಟಿ ಹೊಡೆದು ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಆ ಅಮ್ಮ ಕೊಟ್ಟರೆ ಕೃಪೆ ಅವ್ರಿಗೆ ಅದೇ ಥರ ಚೆನ್ನಾಗಿರಲಿ, ಚೆನ್ನಾಗಿ ಆಗಲಿ, ಇನ್ನೂ ಅಷ್ಟು ಜನಕ್ಕೆ ದೇವರು ಒಳ್ಳೇದು ಮಾಡಲಿ ಆ ಅಮ್ಮ ಅಂತ ನಾನು ಕೇಳ್ಕೊಂಡೆ. ನಾನು ಮನೆ ಒಂದು ಸೇಲ್ ಮಾಡೋಕ್ಕಿಟ್ಟಿದ್ದೆ. ತುಂಬ ತೊಂದರೆ ಇತ್ತು. ಅಯ್ಯಮ್ಮ ಅವ್ನು ನಡ್ಸ್ಕೊಟ್ಟು ನನ್ನ ಕೆಲಸ ಆಗಿದೆ. ಆದಮೇಲೆ ಬಂದು ನಾವು ಅಯ್ಯಮ್ಮಗಾರಿಕೆ ಸಲ್ಲಿಸ್ಕೊಂಡಿದ್ದೀವಿ. ಮತ್ತು ನಾವು ಇನ್ನೂ ನಮಗೆ ಸ್ವಲ್ಪ ನನ್ನ ಮಕ್ಕಳಿಗೆ ಎಜುಕೇಷನಲ್ಲಿ ಮತ್ತು ಅವ್ರಿಗೆ ಬೇರೆ ಕೆಲಸದಲ್ಲಿ ಈಗ ಅಯ್ಯಮ್ಮ ಕೆಲಸ ನನ್ನ ಮಗನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ. ಬದಲು ಬೇರೆ ಕಡೆ ಇತ್ತು, ಅದು ಸಾಕಾಗ್ತಿಲ್ಲ, ಸರಿಯಿಲ್ಲ ಅಂದ್ಬಿಟ್ಟು ಬೇರೆ ಅಯ್ಯಮ್ಮ ಹೇಳಿದ್ಲು ಹೋದ ಸರಿ ಅಮಾವಾಸ್ಯೆಯಲ್ಲಿ ಬಂದಾಗ, ಮುಂದಿನ ಅಮಾವಾಸ್ಯೆ ಒಳಗಡೆ ನಿನಗೆ ಆಗತ್ತೆ ಹೋಗು ಅಂತ. ಈಗ ಆಗಿದೆ. ಅವ್ರು ನಾಳೆ ರಿಪೋರ್ಟ್ ಮಾಡ್ಕೊತಾ ಇದ್ದಾನೆ. ಅಯ್ಯಮ್ಮನ ಸನ್ನಿಧಾನದಿಂದ ಆಶೀರ್ವಾದ ತಗೊಂಡಿದ್ದೀವಿ. ಆಗಿದೆ, ನಮ್ಮ ಕೆಲಸಗಳು ಆಗ್ತಾಯಿದ್ದಾವೆ. ನಂಬಿದವರಿಗೆ ಅಯ್ಯಮ್ಮ ಮಾಡಿಕೊಟ್ಟೆ ನಂಬಿಕೆ ಇಡಬೇಕು. ಆ ತಾಯಿ ಚೌಡೇಶ್ವರಿ ಮೇಲೆ ನಂಬಿಕೆ ಇಟ್ಟರೆ ಯಾವತ್ತೂ ಮೋಸ ಇಲ್ಲ. ದೇವ್ರು ನಂಬಿದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ. ಆ ಅಮ್ಮ ಅದೇ ಥರ ನಡ್ಸ್ಕೊಂಡು ಬರ್ತಾವಳೆ. ಆ ಸ್ವಾಮಿಗಳು ಅದೇ ಥರ ಆಶೀರ್ವಾದ ಮಾಡಿದ್ದಾರೆ. ಆ ಸ್ವಾಮಿಗಳಿಗೂ ಆ ಅಮ್ಮ ಅದೇ ಥರ ಆಶೀರ್ವಾದ ಮಾಡಿ ಇಟ್ಕೊಂಡಿದ್ದಾಳೆ. ಇನ್ನೂ ಅಷ್ಟು ಜನಕ್ಕೆ ಅನುಕೂಲ ಆಗಬೇಕು, ಇನ್ನೂ ಅಷ್ಟು ಜನ ಬರಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕು. ಅನ್ನದಾನ ನಡೀತಾ ಇದೆ. ಭಕ್ತಾದಿಗಳು ಅನ್ನದಾನಕ್ಕೂ ಸಹಾಯ ಮಾಡ್ತಾಯಿದ್ದಾರೆ. ಇಲ್ವನ್ನ ಅದು ಗೊತ್ತಿಲ್ಲ, ಆದರೆ ಅವ್ರು ಆದಷ್ಟು ಮಾಡ್ತಾಯಿದ್ದಾರೆ. ಬಂದವರಿಗೆ ಹಸಿವು ಇಲ್ದಿರ ಇಲ್ಲಿ ಕಾಡಿದು, ಇಲ್ಲಿ ಊಟ ಸಿಗೋಲ್ಲ, ಹೋಟ್ಲಿಲ್ಲ, ಲಾಡ್ಜ್ ಇಲ್ಲ, ಯಾವುದೂ ಇಲ್ಲ ಅಂಥವ್ರಿಗೆ ಅವ್ರು ಅನ್ನದಾನ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಅವ್ರಿಗೆ ಅಮ್ಮ ಆಶೀರ್ವಾದ ಮಾಡ್ತಾಯಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಯಿತು. ನಮಗೆ ಇನ್ನು ಮುಂದೆ ಅದೇ ಥರ ಮಾಡಲಿ ಆ ಅಮ್ಮನ ನಾವು ಕೇಳ್ಕೊತಾ ಇದ್ದೀವಿ. ನಮ್ಗೆ ದೇವ್ರು ಒಳ್ಳೇದು ಮಾಡಬೇಕು, ಆ ಅಮ್ಮ ನಮ್ಮ ಕಷ್ಟಗಳು ಪರಿಹಾರ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಊರು ಬಂದು ಅದೇಗಪ್ಪ. ನನ್ನ ಹೆಸರು ಬಂದು ವಿನಯ್ ಅಂತ. 2 ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ. ನಮ್ಮ ತಾತನಿಗೆ ಹುಷಾರಿರಲಿಲ್ಲ, ತಡೆ ಹೊಡ್ಸೋಕ್ಕಂತ ಕರ್ಕೊಂಬಂದಿದ್ವಿ. ಒಳ್ಳೆಯದಾಗೈತೆ. ಇಲ್ಲೆಲ್ಲ ₹1 ದುಡ್ಡು ಕೇಳಲ್ಲ, ಫ್ರೀಯಾಗಿ ತಡೆ ಹೊಡಿಸ್ತಾರೆ. ಇಲ್ಲಿ ಬಂದರೆ ಅಮ್ಮನ ಪವರ್ ಜಾಸ್ತಿ ಪವರ್ಫುಲ್ಲು. ಎಲ್ಲರಿಗೂ ಒಳ್ಳೆಯದಾಗ್ತೈತೆ. ಎಲ್ಲ ಭಕ್ತಾದ್ರಿಗೆ ಬಂದವ್ರಿಗೆ ಅನ್ನದಾನ, ಪೂಜೆ
ತಡೆ ಎಲ್ಲ ಫ್ರೀಯಾಗಿ ಹೊಡಿತಾರೆ, ₹1 ದುಡ್ಡು ಕೇಳಲ್ಲ. ನಮಗಂತೂ ಒಳ್ಳೆಯದಾಗಿದೆ. ನಮ್ಮ ತಾತನಿಗೆ ಜಾಸ್ತಿ ಹುಷಾರಿರಲಿಲ್ಲ, ಬಂದು ಅಮ್ಮನ ಹತ್ರ ಬೇಡ್ಕೊಂಡು ಆಶೀರ್ವಾದ ಕೊಡ್ತು. ಆವಾಗಿಂದ ಒಳ್ಳೆಯದಾಗಿದೆ. ಸರ್, ನಾನು ರಾಜನಹುಂಟೆಯಿಂದ ಬಂದಿದ್ದೀನಿ, ನಾಗೇಶ್ ಅಂತ ಹೇಳಿ. ಇಲ್ಲಿ ಒಂದು ದೇವಸ್ಥಾನ ಇದೆ ಚಿಕ್ಕಬಳ್ಳಾಪುರದ ಹತ್ರ ಅಂತ ಯೂಟ್ಯೂಬಲ್ಲಿ ಕಾರ್ಯಕ್ರಮ ನೋಡಿ ಭಾರಿ ಸಂತೋಷ ಆಗಿತ್ತು. ಅದ್ರ ಪ್ರಕಾರನೇ ಬಂದೆ. ಇಲ್ಲಿ ದೇವಸ್ಥಾನದಲ್ಲಿ ನೋಡಿ ಭಾರಿ ಖುಷಿಪಟ್ಟು. ಇಲ್ಲಿ ತಡೆ ಕೂಡ ಓಡಿಸ್ದು, ₹1 ಕೂಡ ದುಡ್ಡು ಯಾರೂ ಕೇಳಲಿಲ್ಲ. ಭಾರಿ ಭಕ್ತಿಯಿಂದ ಇದೆ ಸರ್. ದೇವಸ್ಥಾನ ಅಂತೂ ಭಾರಿ ಚೆನ್ನಾಗಿದೆ. ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ ಇದ್ದಾರೆ, ಭಾರಿ ಅಂಥ ವ್ಯಕ್ತಿ ನಾವೆಲ್ಲೂ ನೋಡಿಲ್ಲ. ಭಾರಿ ಚೆನ್ನಾಗಿ ಸಮಾಧಾನ ಆಗಿದೆ ಸರ್. ನಮಗೆಲ್ಲ ಭಾರಿ ಚೆನ್ನಾಗಿ ಶ್ರದ್ಧೆಯಿಂದ ಪೂಜೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಯಾವುದೋ ₹10 ಯಾರನ್ನೂ ಚಾರ್ಜಸ್ ಏನು ಮಾಡೋದಿಲ್ಲ. ಇಲ್ಲಿ ದುಡ್ಡು ಗಿಡ್ಡು ಏನು ಮುಟ್ಟೋದಿಲ್ಲ ಅವರು. ನಾವು ಫಸ್ಟ್ ಟೈಮ್ ಸರ್ ನೋಡಿರೋದು ಈ ಥರ ದೇವಸ್ಥಾನ ಈ ಥರ ಕೆಲಸಗಳು ಮಾಡಿರೋದಂದರೆ ಫಸ್ಟ್ ಟೈಮ್ ನೋಡಿದ್ದೀನಿ ನಾನು. ನಮ್ಮದು ರಾಜನಹುಂಟೆ ವಿಜಯಕುಮಾರ್ ಅಂತ. ನೀವು ಯೂಟ್ಯೂಬ್ ನೋಡಿಕೊಂಡು ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಭಾಳ ಚೆನ್ನಾಗಿದೆ, ದೇವಸ್ಥಾನ ಎಲ್ಲ ಚೆನ್ನಾಗಿದೆ, ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ನಾವು ಕೆಲವು ಪ್ರಶ್ನೆಗಳು ಕೇಳಿದ್ರು, ಚೆನ್ನಾಗಿ ಹೇಳಿದ್ದಾರೆ, ದೇವರು ಚೆನ್ನಾಗಿ ಹೇಳಿದೆ. ಮತ್ತು ಸ್ವಾಮಿಗಳು ಒಳ್ಳೆ ಸ್ವಾಮಿಗಳು, ₹1 ತೊಗೊಳಲ್ಲ ಏನಕ್ಕೂ. ನಾವು ಭಕ್ತಿಯಿಂದ ದೇವ್ರ ಕೈ ಮುಕ್ಕೊಂಡ್ರೆ ಅಷ್ಟು ಒಳ್ಳೆಯದಾಗುತ್ತೆ ನಮಗೆ ಅಂತ ಹೇಳಿದ್ದಾರೆ. ನಾವು ಕೈ ಮುಕ್ಕೊಂಡಿದ್ದೀರಿ. ಮತ್ತು ತಡೆ ಓಡಿಸಿದಿರಿ, ಅದಕ್ಕೂ ₹1 ನಮ್ಮ ಹತ್ರ ನಾವು ತೊಗೊಂಡಿಲ್ಲ. ಭಾಳ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅನ್ನದಾಸೋಹ ಇದೆ, ಎಲ್ಲ ಫ್ರೀ ಇದೆ. ನಮ್ಮದು ರಾರಾಕ್ನಹಳ್ಳಿ. ನಾವಿರೋದು ಗೌರಿಬಿದಲೂರಲ್ಲಿ ಸ್ವಾಮಿ. ನಮಗೆ ಇವಾಗ ಮನೆಯಲ್ಲಿ ಜಾಸ್ತಿ ಗಲಾಟೆ ನಡೀತಾ ಇತ್ತು. ಈ ಅಮ್ಮಗೆ ಬಂದಾಗಿಂತ ಸ್ವಲ್ಪ ಗಲಾಟೆ ಕಡಿಮೆ ಆಗಿದೆ. ಇವಾಗ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ತಾಯಿಗೆ ನಾವು ಹರಕೆ ಮಾಡ್ಕೊಂಡಿದ್ದೀವಿ. ಸೀರೆ ಮಾಡ್ಲಿಕ್ಕೆ ಕೊಡ್ತೀವಿ ತಾಯಿ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಿ ಅನುಕೂಲ ಮಾಡಿಕೊಡ್ತಾಯಿ ಅಂತಂದು ನಮಗೆಲ್ಲನ ಅನುಗ್ರಹ ಒಳ್ಳೆಯದೇ ಆಗೈತೆ ಸ್ವಾಮಿ. ಅಷ್ಟು ಬದನೆಕಾಯಿ ಮಾಡಿಸ್ಕೊಂಡು ಹೋದ್ವಿ. ನಮ್ಗೆ ಇಲ್ಲಿಗೆ ಬಂದಾಗಿಂತ ಒಂಥರ ನೆಮ್ಮದಿ. ಮನೆಯಲ್ಲಿ ತಡೆ ಹೊಡ್ಕೊಡ್ತಾರೆ ಅವರು, ₹1 ಹಣ ತಗೊಂಬಲ್ಲ. ನಮಗೆ ಇಲ್ಲಿಗೆ ಬಂದಾಗಿಂತ ಒಳ್ಳೆಯದಾಗಿದೆ. ಸಾವಿರಾರು ಜನ ಬಂದು ಪೂಜೆ ಮಾಡಿಸ್ಕೊಂಡು ಅವ್ನಿಗೆ ನಮಸ್ಕಾರ ಮಾಡಿಕೊಂಡು ಅವ್ನಿಗೆ ಹರಕೆ ಹೊತ್ಕೊಂಡು ಹೋಗ್ತಾರೆ ಸ್ವಾಮಿ. ಅಷ್ಟೇ ಸ್ವಾಮಿ, ನಮ್ಗೆ ಒಳ್ಳೆಯದಾಗಿದೆ. ಇಲ್ಲಿಗೆ ಬಂದಾಗಿಂತ ನಮಗೆ ಒಳ್ಳೆಯದಾಗಿದೆ, ಒಂದು ನೆಮ್ಮದಿ ಬಂದಿದೆ ಸರ್. ನಮ್ಮ ಗೌರಿಬಿದನೂರು, ಮೇಲೂರಪ್ಪ ಅಂತ ನಮ್ಮ ಹೆಸರು. ನಾವು ಮಾಸ್ಟ್ರು. ನಾವು ಸ್ವಾಮಿಗೆ ನಡ್ಕೊಳ್ತಾ ಇದ್ದೀವಿ ಸ್ವಾಮಿ. ಮಗಳಿಗೆ ಕಾಲು ಕೈಗಳು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಗಾಳಿ ಟೈಪು ಬರ್ತಾಯಿತ್ತು ಸ್ವಾಮಿ. ಅವೆಲ್ಲ ಕಡಿಮೆ ಆಗಿದೆ. ಆಮೇಲೆ ನನ್ನ ಮಗನಿಗೆ ಮದುವೆ ಮಾಡಬೇಕು, ಹೆಣ್ಣು ಬೇಕು ಸ್ವಾಮಿ, ವಧುನ ಹೊರ್ಗೆ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಸ್ವಾಮಿ. ಅದೊಂದು ಆಗಬೇಕು, ನಮಗೆ ಇಷ್ಟ ಆಗಬೇಕು ಸ್ವಾಮಿ. ನನ್ನ ಹೆಸರು ಆನಂದ್ ಅಂತ, ಮೈಸೂರಿಂದ ಬಂದಿರೋದು. ಇಲ್ಲಿ ತಡೆ ಹೊಡ್ಸೋಕ್ಕೆ ಬಂದಿದ್ದೀನಿ. ಇಲ್ಲಿ 3 ತಿಂಗಳಿಂದ ಮುಂಚೆ ಬಂದಿದ್ದೆ. ಆವಾಗಿಂದ ಒಳ್ಳೆಯದಾಗಿದೆ. ಎಲ್ಲನೂ
ಭಾಳ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ಸ್ ಟು ದಿ ಸಂಸ್ಥೆ. ಎಲ್ಲ ಒಳ್ಳೇದಾಗ್ತಾ ಇದೆ ನಮಗೆ. ಉಚಿತವಾಗಿ ಇಲ್ಲಿ ತಡೆ ಹೊಡಿತಾರೆ. ಸೊ ಇಲ್ಲೇ ಬಂದು ಇದು ಮಾಡಿಸ್ಕೊಳ್ಳಿ. ಭಾಳ ಚೆನ್ನಾಗಿರೋ ಕ್ಷೇತ್ರವಾಗ್ತಾ ಇದೆ. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.